ಇಡೀ ದೇಶಕ್ಕೆ ಮಾದರಿಯಾಗಿದ್ದಂತಹ ಲೋಕಾಯುಕ್ತ ಸಂಸ್ಥೆಯನ್ನು ಕರ್ನಾಟಕದ ಜನತಾದಳ, ಕಾಂಗ್ರೆಸ್ಸು, BJP ಪಕ್ಷಗಳು ಸೇರಿಕೊಂಡು ಕಳೆದ 15 ವರ್ಷಗಳಲ್ಲಿ ಹಳ್ಳ ಹಿಡಿಸಿರೋದನ್ನು ನಾವು ನೋಡ್ತಾ ಇದ್ದೀವಿ. 2012ರಲ್ಲಿ ಯಾವಾಗ ಆಗಿದ್ದಂತಹ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಭಾಸ್ಕರ್ ರಾವ್ ಅನ್ನುವಂಥ ಅಯೋಗ್ಯನನ್ನು ತಂದು ಲೋಕಾಯುಕ್ತದಲ್ಲಿ ಕೂರಿಸಿದ್ರು, ಆವತ್ತಿನಿಂದ ಲೋಕಾಯುಕ್ತ ಸರ್ವನಾಶ ಆಗ್ತಾ ಹೋಗ್ತಿದೆ. ಸರಿಯಾಗಿ 10 ವರ್ಷಗಳ ಹಿಂದೆ 2015 ಇದೇ ತಿಂಗಳಲ್ಲಿಯೇ ಆವತ್ತು ಸೋನಿಯಾ ನಾರಂಗ್ ಅನ್ನುವಂಥ ಒಬ್ಬ ದಕ್ಷ IPS ಅಧಿಕಾರಿ ಲೋಕಾಯುಕ್ತದಲ್ಲಿಯೇ ನಡೆಯುವಂತಹ ಹಗರಣಗಳನ್ನು ಬಯಲಿಗೆ ಎಳೆದ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಅವತ್ತೆಲ್ಲ ನಾವು ಹೋರಾಟ ಮಾಡಿದ್ವಿ. ಆ ಅವಕಾಶವನ್ನು ದುರ್ಬಳಕೆ ಮಾಡಿಕೊಂಡಂತಹ ಆವತ್ತಿನ ಕಡುಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಮ್ಮ ದುರದೃಷ್ಟಕ್ಕೆ ಇವತ್ತು ಅವರೇ ಮುಖ್ಯಮಂತ್ರಿ, ಆವತ್ತು ಲೋಕಾಯುಕ್ತವನ್ನು ಸರ್ವನಾಶ ಮಾಡಿ ACBಯನ್ನು ರಚನೆ ಮಾಡಿದ್ರು. ಇವತ್ತು ಅದಾದ ನಂತರ SR ಹಿರೇಮಠರಾದಿಯಾಗಿ ಅನೇಕರು ಹೋರಾಟ ಮಾಡಿ ಮತ್ತೆ ಲೋಕಾಯುಕ್ತದ ಶಕ್ತಿಯನ್ನು ಪುನರ್ಸ್ಥಾಪಿಸಿದರೆ ಇವತ್ತಿರುವಂತಹ ಲೋಕಾಯುಕ್ತದಲ್ಲಿ ಒಬ್ಬ ಕಳಂಕಿತ ವ್ಯಕ್ತಿನೇ ಇವತ್ತು ಲೋಕಾಯುಕ್ತರಾಗಿರುವಂಥದ್ದು ಜಸ್ಟಿಸ್ BS ಪಾಟೀಲ್. ಅವರು ಲೋಕಾಯುಕ್ತರಾಗೋದಕ್ಕೆ ಅವಕಾಶಗಳೇ ಇರಲಿಲ್ಲ. ಆದ್ರೂ ಇವತ್ತು ಅವರಿರುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಲೋಕಾಯುಕ್ತದ ವಿಶೇಷವಾಗಿ ಎರಡೂ ಕಡೆ ಕರ್ತವ್ಯ ಲೋಪ ವಿಚಾರಣೆ ಮಾಡುವಂತಹ ನ್ಯಾಯಾಧೀಶರುಗಳು, ಇನ್ನೊಂದು ಕಡೆ ಭ್ರಷ್ಟಾಚಾರದ ವಿಚಾರಗಳನ್ನು ವಿಚಾರಣೆ ಮಾಡುವಂಥ ಪೊಲೀಸರು ಇಬ್ಬರೂ ಸೇರಿಕೊಂಡು ಲೋಕಾಯುಕ್ತವನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನು ಲೂಟಿ ಹೊಡಿತಾ ಇದ್ದಾರೆ. ಯಾರಾದರೂ ಹೋಗಿ ಇವತ್ತು ನಾವು ಇಂಥ ಒಂದು ಕಡೆ ಇವನು ಲಂಚ ತಗೊಳ್ತಾ ಇದ್ದಾನೆ ಅಂದರೆ ಅಥವಾ ಇವನು ಭ್ರಷ್ಟಾಚಾರ ಮಾಡಿದ್ದಾನೆ ಅಂದರೆ ಲೋಕಾಯುಕ್ತದಲ್ಲಿರುವಂಥ ಕಡುಭ್ರಷ್ಟ ಖದೀಮ ಪೊಲೀಸರಿಗೆ ಗಿರಾಕಿ ಹುಡುಕೊಟ್ಟ ಹಾಗೆ. ಹಿಂದೆ ಒಬ್ಬ ಸೈಯದ್ ರಿಯಾಜ್ ಅನ್ನುವಂಥವನೊಬ್ಬ ಇದ್ದ, ಅವನು SI ಆಗಿದ್ದವನು ನೇರವಾಗಿ IGP DGP ಲೆವೆಲ್ಗೆ ಹೋಗಿ PRO ಆಗಿ ಅವನೇ ಒಬ್ಬ ಪೊಲೀಸು ಇಡೀ ವ್ಯವಸ್ಥೆಯನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದ. ಇವತ್ತು ಸಹ ಶ್ರೀನಾಥ್ ಜೋಶಿ ಅನ್ನುವಂಥ ಒಬ್ಬ IPS ಹಂತದ ಅಧಿಕಾರಿ ಬೆಂಗಳೂರು SP ಆಗಿದ್ದಂಥವನು, ಅವನು ಮತ್ತು ಅವನ ಸಹಚರರೆಲ್ಲ ಸೇರಿಕೊಂಡು ಅವನು ನಿಂಗಪ್ಪ ಅನ್ನುವಂಥ ಒಬ್ಬ ರಿಟೈರ್ಡ್ ಅಲ್ಲ ವಜಾ ಆಗಿದ್ದಂಥ ಕಾನ್ಸ್ಟೇಬಲ್ನ ಇಟ್ಕೊಂಡು ಪ್ರತಿ ತಿಂಗಳು ಕೋಟಿ ವಸೂಲಿ ಮಾಡ್ತಾ ಇದ್ರು ಸರ್ಕಾರಿ ಅಧಿಕಾರಿಗಳಿಂದ. ಈ ಸರ್ಕಾರಿ ಅಧಿಕಾರಿಗಳು ಇವತ್ತು ಪರಮಭ್ರಷ್ಟರು, ಅಯೋಗ್ಯರು, ನೀಚರು, ಅಮೇಧ್ಯ ತಿನ್ನುವಂಥವ್ರು ಆಗ್ಬಿಟ್ಟಿದ್ದಾರೆ. ಯಾವನೊಬ್ಬ ಲಂಚ ಕೊಡೋದಕ್ಕೆ ಬಂದರೆ ಅವನನ್ನು ಹಿಡಿದು ಜೈಲ್ಗೆ ಹಾಕಬೇಕಾಗಿರುವಂಥ ಅಧಿಕಾರಿಗಳೇ ಇನ್ನೊಬ್ಬ ಯಾವನ ತಮ್ಮಿಂದ ಲಂಚ ಕೇಳಿದ್ರೆ ಅವನಿಗೆ ಲಂಚ ಕೊಟ್ಕೊಂಡಿರ್ತಾರೆ. ಅಂದರೆ ಇವ್ರು ಇನ್ನಂತಹ ನಾವು ದೂರು ಕೊಟ್ಟು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ದೂರು ಕೊಟ್ಟು ಕೋರ್ಟ್ಗೆ ಹೋಗಿ ಕೋರ್ಟ್ ಆದೇಶ ಕೊಟ್ಟಿದೆ ಅಬಕಾರಿ ಹಗರಣದಲ್ಲಿ ವಿಚಾರಣೆ ಮಾಡಿ ಅಂದರೆ ಇವತ್ತು 45 ದಿವಸ ಆದರೂ ಇನ್ನೂ ಲೋಕಾಯುಕ್ತದಲ್ಲಿ ವಿಚಾರಣೆ ಶುರುವಾಗಿಲ್ಲ. ಸೊ ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಈ ಶ್ರೀನಾಥ್ ಜೋಶಿ ಎನ್ನುವಂತಹ ಅಧಿಕಾರಿ ಪೊಲೀಸ್ IPS ಹಂತದ ಆಫೀಸರ್ ಬೆಂಗಳೂರಿನ SP ಲೋಕಾಯುಕ್ತ SP ಮಾಡಿರುವಂಥ ಹಗರಣಗಳು, ಅವ್ರು ಮಾಡ್ತಿರುವಂಥ ದಂಧೆಗಳ ವಿಚಾರವಾಗಿ ಈಗ ಮಾಧ್ಯಮಗಳಲ್ಲಿ ವರದಿ ಆಗ್ತಿದೆ. ಲೋಕಾಯುಕ್ತ ಸಹ ನಿನ್ನೆ ಅವರ ಮನೆ ಮೇಲೆ ರೈಡ್ ಮಾಡಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಲೋಕಾಯುಕ್ತ ಶುದ್ಧೀಕರಣವಾಗಬೇಕು, ಆ ಮೂಲಕ ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತವನ್ನು ಜಾರಿ ಮಾಡಬೇಕು, ಭ್ರಷ್ಟರು ಲೋಕಾಯುಕ್ತಕ್ಕೆ ಹೆದರಬೇಕು ಮತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು ಅನ್ನುವಂಥ ವಿಚಾರವಾಗಿ ನಾವು ಲೋಕಾಯುಕ್ತದ ಶುದ್ಧೀಕರಣ ಆಗಬೇಕು ಅಂತ ಇವತ್ತು KRS ಪಕ್ಷದಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯಾದ್ಯಂತ ನಮ್ಮ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ರಾಜ್ಯಾದ್ಯಂತ ಜಿಲ್ಲಾ ಲೋಕಾಯುಕ್ತ ಕಚೇರಿಗಳಿಗೆ ಭೇಟಿ ಕೊಟ್ಟು ಲೋಕಾಯುಕ್ತ BS ಪಾಟೀಲ್ರಿಗೆ ಪತ್ರವನ್ನು ಕೊಡ್ತಾ ಇದ್ದಾರೆ. ಇದನ್ನು ಶುದ್ಧೀಕರಣ ಮಾಡಿ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದು ಬೇರೆ ರೀತಿಯ ರೂಪ ಪಡೆದುಕೊಳ್ಳುತ್ತೆ ಹೋರಾಟಗಳು. ರಾಜ್ಯದಲ್ಲಿ ಜನ ಬೇಸತ್ತಿದ್ದಾರೆ, ಬಸವಳೆದಿದ್ದಾರೆ. ಈ ದುರಾಡಳಿತವನ್ನು ನೋಡಿ ಅವ್ರಿಗೊಂದು ಯಾವ ಸಮಯದಲ್ಲಿ ಆಕ್ರೋಶ ಮಡುಗಟ್ಟಿರುವ ಆಕ್ರೋಶ ಹೊರಗೆ ಬರುತ್ತೋ ಗೊತ್ತಿಲ್ಲ. ಅಂತಹ ಒಂದು ಸಂದರ್ಭ ಬಂದಿದೆ. ದುರಂತದ ವಿಚಾರ ಕೊನೆಯದಾಗಿ ಹೇಳಬೇಕು ಅಂದರೆ 224 MLAಗಳಿದ್ದಾರೆ ಜನರಿಂದ ಆಯ್ಕೆ ಆಗಿರುವಂಥವ್ರು. ಆ ಕಾಂಗ್ರೆಸ್ ಪಕ್ಷ ಆಡಳಿತಾರೂಢ ಪಕ್ಷ ಬೇಕಾಗಿಲ್ಲ. ಈ ವಿರೋಧ ಪಕ್ಷವಾಗಿರುವಂಥ BJP ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಅವ್ರಿಗೂ ಏನಾಗಿದೆ ಅಂದರೆ ಭ್ರಷ್ಟಾಚಾರ ನಡೀತಾ ಇರಬೇಕು. ಭ್ರಷ್ಟಾಚಾರ ನಡೀತಾ ಇದ್ದರೆ ಇವರು ಮಾಡುವಂಥ ಅಕ್ರಮ ಅನ್ಯಾಯಗಳನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ. ಯಾಕಂದರೆ ಎಲ್ಲ ಕಡೆ ನಡೀತಿರುವಾಗ ಯಾವುದನ್ನು ಪ್ರಶ್ನೆ ಮಾಡ್ತಾರೆ? ಒಬ್ಬ MLA ಇವತ್ತು ವಿಧಾನಸೌಧದಲ್ಲಿ ಆಗಲಿ, ಹೊರಗಡೆ ಆಗಲಿ, ಸದನದಲ್ಲೂ ಹೊರಗಡೆ ಆಗಲಿ ಈ ಲೋಕಾಯುಕ್ತದ ಈ ಸಮಸ್ಯೆಯನ್ನು ವಿಚಾರವನ್ನು ಮಾತನಾಡ್ತಾ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಜನ ಅನುಭವಿಸ್ತಾ ಇದ್ದಾರೆ. ನಾವು ಮಾಡಿರುವಂಥ ತಪ್ಪಿಗೆ ಜಾತಿ ನೋಡಿಕೊಂಡು, ಕುಲ ನೋಡಿಕೊಂಡು, ಹಣ ನೋಡಿ, ಅಮೇಧ್ಯ ತಿಂದು ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರ್ ಅನ್ನುವಂಥ ಸ್ಕೀಮಲ್ಲಿ ಲೋಫರ್ಗಳನ್ನ, ಲುಚ್ಚಗಳನ್ನು ಆಯ್ಕೆ ಮಾಡಿಕೊಂಡು ಕಾರಣಕ್ಕಾಗಿ ಇವತ್ತು ಜನ ಅನುಭವಿಸ್ತಾ ಇದ್ದಾರೆ. ಆದರೆ KRS ಪಕ್ಷ ಇದನ್ನು ನಿರಂತರವಾಗಿ ಒಂದು ಜನಜಾಗೃತಿ ಕಾರ್ಯಕ್ರಮವಾಗಿ ಕಳೆದ 6 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಸಹ ನಾವು ಲೋಕಾಯುಕ್ತಕ್ಕೆ ಇವತ್ತು ಹೋಗಿ ಅವ್ರಿಗೊಂದು ಎಚ್ಚರಿಕೆ ಕೊಡಲಿದೆ. ಮುಂದಿನ ದಿನಗಳಲ್ಲಿ KRS ಪಕ್ಷ ರಾಜ್ಯಾದ್ಯಂತ ಯಾವೆಲ್ಲ ಹೋರಾಟಗಳನ್ನು ಮಾಡ್ತಾ ಬಂದಿದೆ ಅಂತ ನೋಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಇದೇ ತರಕ್ಕಿದ್ರೆ ಅಲ್ಲಿಗೂ 10 ವರ್ಷಗಳಿಂದ ಯಾವ ರೀತಿ ಅವಮಾನಗಳನ್ನು ಮಾಡಲಾಯಿತು ಅದೇ ರೀತಿ ಅವಮಾನಗಳನ್ನು ಮಾಡಿ ಸರಿ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.